ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ತಾಲೂಕು ಆಡಳಿತದಿಂದ ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಜನ್ಮದಿನಾಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಕುರಿತು ಮೌಲಿಕ ಮಾತನಾಡಿದ ಯತೀಶ್ ಕಲೀಮುಲ್ಲಾ ಶಶಿಕುಮಾರ್. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಭಾಷಣ ನೀಡದೆ ವಿವಾದ. ಈಶ್ವರಪ್ಪ ಸ್ಪರ್ಧಾ ಕಣದಲ್ಲಿ ಇರುತ್ತಾರೋ ಇಲ್ಲವೋ 19ರ ನಂತರ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರಕ್ಕೆ ನಾನೇ ಸ್ಟಾರ್ ಪ್ರಚಾರಕ, ನಮ್ಮ ಅಭ್ಯರ್ಥಿ ಗೆಲ್ಲಿಸಿಕೊಡಿ ಎಂದ ಶಾಸಕ ಬೇಳೂರು. ಕಾಂಗ್ರೆಸ್ನಿಂದ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಜಯಂತಿ ಆಚರಣೆ. ಮಹಾಗಣಪತಿ ಜಾತ್ರೋತ್ಸವದ ಸಾಮೂಹಿಕ ಅನ್ನ ಸಂತರ್ಪಣೆಗೆ ಸಹಸ್ರಾರು ಜನ. ದಾನಿಗಳ ಸಹಕಾರ ಸ್ಮರಿಸಿದ ಟಿವಿ ಪಾಂಡುರಂಗ. ಈಗ ಸುದ್ದಿಯ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರದ್ದು ಅನುಕರಣೀಯ ಜೀವನವಾಗಿದೆ ಎಂದು ಉಪವಿಭಾಗಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಸಾಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಭಾನುವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಒಂದು ಬಾಬಾ ಅಂಬೇಡ್ಕರ್ ಅವರ ಜಯಂತಿ, ಇನ್ನೊಂದು ಜಗಜೀವನ್ ರಾವ್ ಅವರ ಜಯಂತಿಯನ್ನು ಸೇರಿ ನಾವು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಭಾಳ ನನಗೆ ಅವಕಾಶ ಕೊಟ್ಟರೆ ಬಹುಶಃ ನಾನು ಒಂದು ದಿನ ಮಾತಾಡ್ಬೋದು ಅಂಬೇಡ್ಕರ್ ಅವರು. ನಾನು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು, ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂಬೇಡ್ಕರ್ ಅವರಿಂದನೇ ಶುರುವಾಗಬೇಕು, ಬಹುಶಃ ಅವರಿಂದನೇ ಎಂಟೇ ಆಗಬೇಕು ಅಂತ ನಾನು ಭಾವನೆ. ಮಾಡರ್ನ್ ಪೊಲಿಟಿಕಲ್ ಥಾಟ್ ನಾವೇನು ಹೇಳ್ತೀವಿ, ಅದು ಉಪನ್ಯಾಸಕರು ಭಾಳ ಸುದೀರ್ಘವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ನಾನು ಭಾಳಷ್ಟು ಅವರ ಅಂದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲಿ ಶುರು ಎಲ್ಲಿ ಕೊನೆ ಅನ್ನೋದು ಗೊತ್ತಾಗಬೇಕು. ನಾನು ವರ್ಲ್ಡ್ ಹಿಸ್ಟ್ರಿಯನ್ನು ಅನಲೈಸ್ ಮಾಡಿದಾಗ ಇವತ್ತು ಬೆಳಗ್ಗೆ ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ 3 ಭಾಳ ಮುಖ್ಯವಾದ ಘಟನೆಗಳನ್ನು ನಾನು ಇವತ್ತು ಯೋಚನೆ ಮಾಡಿದೆ. ಒಂದು ಮ್ಯಾಗ್ನಾ ಕಾರ್ಟಾ ಡಿಕ್ಲರೇಷನ್ ಅಂತೇಳಿ ಗ್ರೇಟ್ ಬ್ರಿಟನ್ನಲ್ಲಿ ಸುಮಾರು 14ನೇ ಶತಮಾನದಲ್ಲಾಗ್ತದೆ. ಅದು ಪ್ರಥಮ ಬಾರಿಗೆ ರಾಜರಿಂದ ಜನಸಾಮಾನ್ಯ ಅಂದರೆ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಮೊದಲ ಡಿಕ್ಲರೇಷನ್ ಇಡೀ ಜಗತ್ತಿನಲ್ಲಿ ಆದದ್ದು ಮ್ಯಾಗ್ನಾ ಕಾರ್ಟಾ ಡಿಕ್ಲರೇಷನ್. ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಒಂದು ಡಿಕ್ಲರೇಷನ್. ಅದಾದ ನಂತರ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅದರಲ್ಲೂ ಅಬ್ರಹಾಂ ಲಿಂಕನ್ ಅವರು ಅಧ್ಯಕ್ಷರಾದರು. ಭಾಳಷ್ಟು ಜನ ವೆಸ್ಟ್ನಲ್ಲಿ ಅಂಬೇಡ್ಕರ್ ಅವ್ರನ್ನ ಅಬ್ರಹಾಂ ಲಿಂಕನ್ಗೆ ಹೋಲನೆ ಮಾಡಿ ಮಾತಾಡ್ತಾರೆ. ಕಾರಣ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಬಗ್ಗೆ ಮಾತಾಡೋದಂಥ ಒಬ್ಬ ಅಧ್ಯಕ್ಷ ಯಾರಾದಿದ್ರೆ ಅದು ಅಬ್ರಹಾಂ ಲಿಂಕನ್. ಅದು 30th ಅಮೆಂಡ್ಮೆಂಟ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಜೀತ ಪದ್ಧತಿ ಇತ್ತು ಅದನ್ನು ನಿರ್ಮೂಲನೆ ಮಾಡಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಹೇಳಿ. ಅದಾದ ನಂತರ ಬಹುಶಃ ನಮ್ಮ ಸ್ವತಂತ್ರ ಹೋರಾಟ ಮುಕ್ತಾಯ ಆಗಿದ್ದು ಸ್ವತಂತ್ರ ಬಂದಾಗಲ್ಲ, ಸಂವಿಧಾನ ಬಂದಾಗ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಸಂವಿಧಾನ ಯಾಕೆ ಈ ಜಗತ್ತಿನ ದಿಕ್ಕನ್ನು ಬದಲಾಯಿಸುವಂತ ನಾನು ಅನ್ಕೋತೀನಿ ಅಂದರೆ 1/5 ಆಫ್ ದಿ ವರ್ಲ್ಡ್ 5 ಜನ ತಗೊಂಡ್ರೆ ಅದರಲ್ಲಿ ಒಬ್ಬರು ಭಾರತೀಯರು. ಆ ಒಬ್ಬ ಇಡೀ ಜಗತ್ತಿನಲ್ಲಿ 5ರಲ್ಲಿ 1 ಭಾಗಕ್ಕೆ ಸಮಾನತೆ, ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಬುನಾದಿಯನ್ನು ಬಹಳ ಗಟ್ಟಿಯಾಗಿ ಹಾಕೊಟ್ಟಂಥದ್ದು ಸಂವಿಧಾನ. ಅದರ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ದರಿಂದ ಇವತ್ತು ನೀವು ನೋಡ್ಬೋದು 19ನೇ ಶತಮಾನದಲ್ಲಿ ಸ್ವತಂತ್ರ ಬಂದು ಎಲ್ಲ ದೇಶಗಳನ್ನು ನೋಡಿ, ಪಾಕಿಸ್ತಾನ ವಿಭಜನೆ ಆಗೋದು, ಶ್ರೀಲಂಕಾ ಹೊಡೆದಾಡಿ ಇವತ್ತೇನೋ ಸ್ವಲ್ಪ ಇವತ್ತಿಗೂ ಹೊಡೆದಾಟ, ಇರಾನ್, ಇರಾಕ್, ಇಸ್ರೇಲ್, ಅಫ್ಘಾನಿಸ್ತಾನ, ಆಫ್ರಿಕನ್ ಕಂಟ್ರಿ ಎಲ್ಲೂ ಸ್ವತಂತ್ರ ಬಂದ ಮೇಲೆ ಶಾಂತಿಯುತವಾಗಿ ಇದ್ದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ 75 ವರ್ಷಗಳ ಕಾಲ ಪ್ರಜಾಪ್ರಭುತ್ವವಾಗಿದ್ದು ಎಲ್ಲರೂ ಸಮಾನತೆಯಿಂದ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸಂವಿಧಾನ, ಅದರ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ, ನನ್ನ ಭಾವನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಎಂಥದ್ದು ಅಂದರೆ ಅವರಿಗೆ ಓದಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆ ಮನುಷ್ಯ ಎಷ್ಟು ಓದಿದ್ರು ಅಂದರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಗೊತ್ತಿಲ್ವ, ಇವತ್ತು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಂದು ಸಬ್ಜೆಕ್ಟ್. ಜಗತ್ತಿನ ಅತ್ಯುತ್ತಮ ಒಂದು ಯೂನಿವರ್ಸಿಟಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರನ್ನ ಅಧ್ಯಯನ ಮಾಡ್ತಾರೆ. ಅವರು ಎಜುಕೇಶನ್ ಇಸ್ ದ ಬಿಗ್ಗೆಸ್ಟ್ ಟೂಲ್ ಫಾರ್ ಸೋಷಿಯಲ್ ರಿಫಾರ್ಮ್ ಅಂತಕ್ಕಂಥದ್ದನ್ನು ನಂಬಂಥವ್ರು ಎಷ್ಟು ಓದೋದು ಅಂದರೆ 3 PhD. ಒಂದು PhD ಮಾಡಲಿಕ್ಕೆ ಜನ ಒದ್ದಾಡಬೇಕಂದ್ರೆ
3 PhD, ಅದಾದ ನಂತರ ಅವರು 11 ಭಾಷೆಯಲ್ಲಿ ಓದಿದ್ರು. ಅದಲ್ಲದೆ ಸೋಷಿಯಾಲಜಿ, ಆಂಥ್ರೋಪಾಲಜಿ ಇದೆಲ್ಲವನ್ನ ಓದಿದ್ರು. ಆರ್ಥಿಕವಾಗಿ ನೋಡಿದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬದಿಂದ ಬಂದಂಥವ್ರು ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ RBI ಸ್ಥಾಪನೆ ಆಗಿದ್ದೇನೆ ಅವ್ರು ಬರೆದಂಥ ಪುಸ್ತಕ. ಸಮಾಜದಲ್ಲಿ ಕುದುರೆ ಹತ್ಲಿಕ್ಕೆ ಬಿಡಲಿಲ್ಲ ಅಂಬೇಡ್ಕರ್ ಅವರು. ಅದೇ ಅಂಬೇಡ್ಕರ್ ಅವರು ಈ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿಯಾಗಿ ಸಂವಿಧಾನವನ್ನು ಕೊಡ್ತಾರೆ. ಅದು ಅವರ ಬದುಕಿನ ಒಂದು ಅದ್ಭುತ, ನಾವೆಲ್ಲರಿಗೂ ಮಾದರಿ ಆಗ್ತಕ್ಕಂಥ ಒಂದು ಬದುಕು ಅವ್ರದ್ದು. ಆಮೇಲೆ ಮಹಿಳೆಯರ ಸಬಲೀಕರಣ, ಬಹುಶಃ ಅವರು ಆ ಇದರಲ್ಲಿ ಕೆಲಸ ಮಾಡಿದಷ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಟನ್ನಲ್ಲಿ ಸ್ವಾತಂತ್ರ್ಯ ಬಂದಮೇಲೆ ಎಷ್ಟೋ ವರ್ಷ ಬೇಕಾಗಿತ್ತು ಮಹಿಳೆಯರಿಗೆ ಮತದಾನದ ಹಕ್ಕು ಕೊಡಲಿಕ್ಕೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ ಮೊದಲ ಚುನಾವಣೆಯಲ್ಲೇ ಮಹಿಳೆಯರಿಗೆ ಮತದಾನದ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಂಥ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ಅದರ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ದರಿಂದ ಸೋಷಿಯಲ್ ರಿಫಾರ್ಮ್, ಸಮಾಜದ ಪರಿವರ್ತನೆ ಬಗ್ಗೆ ಅವರ ಕೊಡುಗೆ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಸಬ್ಜೆಕ್ಟ್ ಅಲ್ಲಿ ಅಧ್ಯಯನ ಮಾಡಿ PhD ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಸೊ ನಾವು ಕೇವಲ 2-3 ನಿಮಿಷದಲ್ಲಿ ಅದರ ಬಗ್ಗೆ ಮಾತಾಡಿ ಅದಕ್ಕೆ ನಾನು ಜಸ್ಟಿಸ್ ಅಂತ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಬಾಬು ಜಗಜೀವನ್ ರಾಮ್ ಸಹ ಯಾವ ರೀತಿ ತಮ್ಮ ಜೀವನವನ್ನು ಕಷ್ಟಪಟ್ಟು ದುಡಿದು ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಸಹ ನಾನು ಅವರ ಜಯಂತಿಯನ್ನು ಶುಭಾಶಯಗಳನ್ನು ಕೋರುತ್ತೇನೆ. ಎರಡನೇ ಮಾತು, ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಈ ಹಿಂದೆ ಪೂರ್ವಭಾವಿ ಸಿದ್ಧತೆ ಸಭೆಯಲ್ಲೂ ಸಹ ಹೇಳಿದ್ದೆ. ಒಬ್ಬ ಭಾರತದ ಪ್ರಜೆ ತನ್ನ ಜನ್ಮದಿಂದ ಹಿಡಿದು ಸಾಯುವವರೆಗೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಋಣದಲ್ಲೇ ಬದುಕ್ತಾನೆ, ಋಣದಲ್ಲೇ ಸಾಯ್ತಾನೆ ಅಂತ. ಏನಕ್ಕಂದ್ರೆ ಇವತ್ತು ನಾವೆಲ್ಲರೂ ಇಷ್ಟು ಫ್ರೀಯಾಗಿ, ಇಷ್ಟು ಆರಾಮಾಗಿ ಇಲ್ಲೆಲ್ಲರೂ ಬಂದು ಒಂದು ಕಡೆ ನಾವು ಒಂದು ಸೂರ್ಯನಡಿ ಸೇರಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಅನ್ನೋದು ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ, ಜಾತ್ಯತೀತತೆಗೆ, ಸಮಾನತೆಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿಯೊಬ್ಬ ಪ್ರಜೆ ಇವತ್ತು ಸ್ವತಂತ್ರವಾಗಿ ತನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ಆರಾಮಾಗಿ ಮಾಡ್ತಾರೆ. ಏನಕ್ಕಂದ್ರೆ ಈಗ ನಿಮ್ಗೆಲ್ರಿಗೂ ಗೊತ್ತು, ನಾವಂತೂ ಅವರ ಜೀವನ ಶೈಲಿಯನ್ನ ಕಣ್ಣಾರೆ ನೋಡಿಲ್ಲ. ಕೆಲವು ದಿನಗಳ ಹಿಂದೆ ಇನ್ನೊಂದಷ್ಟು ರನ್ನಿಂಗ್ ಅಲ್ಲಿ ಇರಬೇಕು ಒಂದು ಸೀರಿಯಲ್ ಮಹಾನಾಯಕ ಅಂತ ಹೇಳಿ. ಆ ಸೀರಿಯಲ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಆ ಬಾಲಕನ ಅದ್ಭುತವಾದಂತಹ ನಟನೆಯಿಂದ ನೋಡಕ್ಕೆ ಹೆಚ್ಚು ಕಡಿಮೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದೇ ರೀತಿ ಇದ್ರೇನೋ ಅಂತ ಅನಿಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ನೋಡಿ ಬಂದಿತ್ತು ಆ ಧಾರಾವಾಹಿ. ಇನ್ನೂ ರನ್ನಿಂಗ್ ಇದೆ ಅಂತ ಅನ್ಕೊಂತೀನಿ. ನಾನಂತೂ ಬಹಳ ಪರ್ಸನಲ್ ಆಗಿ ಆ ಧಾರಾವಾಹಿ ಬಂದಾಗ ನಾನು ನೋಡ್ಕೊಂಡು ಕೂತಿದ್ದಪ್ಪ. ಯಾಕಂದ್ರೆ ಅದರೊಳಗೆ ತುಂಬಾ ಕ್ಲಿಯರ್ ಆಗಿ ಅವರು ಪಟ್ಟಂತಹ ಕಷ್ಟಗಳು, ಸಮಾಜದಲ್ಲಿ ಎದುರಿಸುವಂತಹ ಸವಾಲುಗಳನ್ನು ತುಂಬಾ ಚೆನ್ನಾಗಿ ಹೇಳಿದ್ದು ನೋಡಿದ್ರೆ ಅವರ ಜೀವನ ಕಣ್ಣು ಮುಂದೆ ನಡೀತಾ ಇದೆ ಅಂತ ಆ ಫೀಲ್ ಇದ್ದು ಅಷ್ಟು ಚೆನ್ನಾಗಿ ಆ ಬಾಲಕನ್ನಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಧಾರಾವಾಹಿ ಮೂಡಿ ಬಂದಿತ್ತು. ಸೊ ಅವರು ಪಟ್ಟಂತಹ ಕಷ್ಟದಿಂದ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಉಪನ್ಯಾಸಕ ಶಶಿಕುಮಾರ್ GN ಉಪನ್ಯಾಸ ನೀಡುತ್ತಾ ಸಾಮಾನ್ಯ ವ್ಯಕ್ತಿಗಳಾಗಿ ಈಜಿ ದಡ ಸೇರಿದಂತಹ 2 ಮಹಾನ್ ಚೇತನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ಬಾಬು ಜಗಜೀವನ್ ರಾಮ್, ಬಾಬು ಅಂತಾನೆ ಪ್ರಸಿದ್ಧರಾದಂತಹ ವ್ಯಕ್ತಿ. ಅವರ ಬಗ್ಗೆ ಮೊದಲು ಒಂದಿಷ್ಟು ಪರಿಚಯವನ್ನ ಮಾಡಿಕೊಟ್ಟು ಅನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತುಗಳನ್ನ ಆಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲಿಗೆ ಬಾಬು ಜಗಜೀವನ್ ರಾಮ್ ಇವರ ಬಗ್ಗೆ ಹೇಳ್ತಾ ಹೋದ್ರೆ ಇವರೊಬ್ಬ ಅಪ್ರತಿಮ ಪ್ರಗತಿಪರ ಹೋರಾಟಗಾರರಾಗಿ ಸಾಕಷ್ಟು ಬಂಡಾಯದ ವ್ಯಕ್ತಿತ್ವವನ್ನು ಹೊಂದಿದ್ರು. 1908ನೇ ಇಸ್ವಿ ಏಪ್ರಿಲ್ 5ನೇ ತಾರೀಕು ಬಿಹಾರದಲ್ಲಿ ಜನಿಸ್ತಾರೆ. ಬಿಹಾರದಲ್ಲಿ ಜನಿಸಿದಂತಹ ವ್ಯಕ್ತಿ ಸಾಕಷ್ಟು ಕಡು ಬಡತನದ ದಲಿತ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಬಾಬು ಜಗಜೀವನ್ ರಾಮ್. ಇವರ ತಂದೆ ಬ್ರಿಟಿಷರ ಒಂದು ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗೆ ತಾಯಿ ಕಷ್ಟಪಟ್ಟು ಮಗನನ್ನ ಸಾಕ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತ ಇಷ್ಟಪಟ್ಟಂತಹ ಜಗಜೀವನ್ ರಾಮ್ ರವರು ಪ್ರಾಥಮಿಕ ಶಾಲೆಗೆ ಹೋದ್ರೆ ಅಲ್ಲೊಂದು ಸಾಕಷ್ಟು ಕಹಿ ಅನುಭವಗಳನ್ನ ಅವರು ಎದುರಿಸ್ತಾರೆ. ಯಾವ ರೀತಿಯ ಕಹಿ ಅನುಭವಗಳು ಅಂತ ಹೇಳಿದ್ರೆ, ಶಾಲೆಯಲ್ಲಿ 2 ಮಡಿಕೆಗಳನ್ನು ಇಡಲಾಗಿರುತ್ತೆ. ಯಾಕೆ 2 ಮಡಿಕೆಗಳು ಅಂತ ಹೇಳಿದ್ರೆ, ಒಂದು ಹಿಂದೂ ವಿದ್ಯಾರ್ಥಿಗಳು ನೀರನ್ನ ಕುಡಿಯೋದಕ್ಕೆ ಒಂದು ಮಡಿಕೆ, ಹಾಗೆ ಮುಸಲ್ಮಾನ ವಿದ್ಯಾರ್ಥಿಗಳು ನೀರನ್ನ ಕುಡಿಯೋದಕ್ಕೆ ಒಂದು ಮಡಿಕೆ. ಹಾಗೆ ಶಾಲೆಯಲ್ಲಿ ಎಲ್ಲರ ಸಂಗಡ ಕೂಡೋಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ
ನಮ್ಮ ಭಾರತ ದೇಶದ ಅಸ್ಪೃಶ್ಯತ ವ್ಯವಸ್ಥೆ ಆ ರೀತಿಯಾಗಿತ್ತು. ಆ ಕಷ್ಟಗಳನ್ನ ಎದುರಿಸಿದಂತಹ ಜಗಜೀವನ್ ರಾಮ್ ಅವರು ಶಾಲೆಯಲ್ಲಿ ಅವರು ಹಿಂದೂಗಳಿಗಾಗಿ ಇಟ್ಟಂತಹ ಮಡಿಕೆಗಳನ್ನ ಕುಡಿತಾರೆ. ಆಗ ಇತರ ವಿದ್ಯಾರ್ಥಿಗಳು, ಮೇಲ್ವರ್ಗದ ವಿದ್ಯಾರ್ಥಿಗಳು ಅವರ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಹೊರಿಸಿ ಮುಖ್ಯೋಪಾಧ್ಯಾಯರಿಗೆ ವರದಿಯನ್ನು ಕಳಿಸ್ತಾರೆ. ಆಗ ಮುಖ್ಯೋಪಾಧ್ಯಾಯರು ಇವರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಅಲ್ಲದೆ ಅವರು ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಮೂರನೆಯ ಮಡಿಕೆಯಲ್ಲಿ ಇಡ್ತಾರೆ. ಆ ಮೂರನೆಯ ಮಡಿಕೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೋಸ್ಕರ. ಇಷ್ಟು ಅಮಾನವೀಯ ಘಟನೆಗಳನ್ನ ಅವರು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಾಬು ಜಗಜೀವನ್ ರಾವ್ ಅವರು ಎದುರಿಸಿದ್ರೋಕೆ ಇದೊಂದು ಘಟನೆ. ಆ ಮೂರನೇ ಮಡಿಕೆಯನ್ನ ಬಾಬು ಜಗಜೀವನ್ ರಾವ್ ಅವರು 2 ಸಲ ಹೊಡೆದಾಕ್ತಾರೆ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಇನ್ನಿತರರು ಹಾಜರಿದ್ದರು. ಸುರೇಶ್ ಸ್ವಾಗತಿಸಿದರು, ನಾಗಭೂಷಣ್ ವಂದಿಸಿದರು, ವೇಟಿ ಸ್ವಾಮಿ ನಿರೂಪಿಸಿದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಅವರಿಗೆ ಭಾಷಣ ನೀಡದಿರುವುದು ನೌಕರರ ಬೇಸರಕ್ಕೆ ಕಾರಣವಾಯಿತು. ಈಶ್ವರಪ್ಪ ಸ್ಪರ್ಧಾ ಕಣದಲ್ಲಿ ಇರುತ್ತಾರೋ ಇಲ್ಲವೋ ಎನ್ನುವುದು 19ರ ನಂತರ ಗೊತ್ತಾಗುತ್ತದೆ. ಅಲ್ಲಿಯವರೆಗೆ ಈಶ್ವರಪ್ಪ ಕಣದಲ್ಲಿರುವ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ನಾನು MLA ಆದ್ಮೇಲೆ ಕೆಲಸ ಮಾಡು. ರಾಘವೇಂದ್ರ 15 ವರ್ಷ ಹಿಂದೆ ಅಪ್ಪನ ಹೆಸರು ಹೇಳ್ಕೊಂಡೇ ಬಂದಿದ್ದು. ಅವನೇನು ಸ್ವಂತ ಏನು ಯಾವುದು ಬರಲಿಲ್ಲ. ಹಂಗೆ ನಮ್ಮ ಅಭ್ಯರ್ಥಿನೂ ಸಹ ಅಪ್ಪನ ಹೆಸರು ಹೇಳ್ಕೊಂಡು ಅವರು ಬಂದಿದ್ದಾರೆ. ಮತ್ತು ಅವರು ಮುಂದೆ ಗೆದ್ದ ಮೇಲೆ ಏನು ಮಾಡ್ತಾರೆ ನಾವ ಕೇಳ್ಬೇಕು. ಜನ BJP ಹೇಳಿದಂಗೆ ಕೇಳೋ ಜನ ಅಲ್ಲ ನಾವು. ಹಾಗಾಗಿ ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ. ಯಡಿಯೂರಪ್ಪನವ್ರ ಮಗ ಹೆಂಗೋ ನಮ್ಮ ಬಂಗಾರಪ್ಪನವ್ರ ಮಗಳು ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಅವರಿಗೊಂದು ಅವಕಾಶ ಕೊಡಿ. ಆಮೇಲೆ ಅವರು ಏನು ಅಭಿವೃದ್ಧಿ ಮಾಡಿದ್ರು, ಏನು ಕೆಲಸ ಮಾಡಿದ್ರು ಅಂತ ಆಮೇಲೆ ತೋರಿಸ್ತಾರೆ. ರಾಘವೇಂದ್ರ ಮುಂಚೆ MP ಎಲೆಕ್ಷನ್ ಸ್ಟಾರ್ಟಿಂಗ್ ಬಂದಾಗ ಏನು ಮಾಡಿದ್ರು, ಅಪ್ಪನ ಹೆಸರು ನಮ್ಮ ಅಪ್ಪ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದ ಅಂತ ಹೇಳ್ಕೊಂಡು ಬಂದಾರಲ್ವಾ. ಹಂಗಾಗಿ ನಮ್ಮ ಬಂಗಾರಪ್ಪನವ್ರು ಕೊಟ್ಟ ಸಾಧನೆ ಇದೆಯಲ್ಲ, ಅದ್ರ ಮೇಲೆ ಬರ್ತೀವಿ ನಾವು. ಯಡಿಯೂರಪ್ಪನವ್ರ ಸ್ಪರ್ಧೆ ಇದೆಯಲ್ಲ, ಅವ್ರ ಮಗನೇ ವಿರೋಧವಾಗಿದ್ದಂಥ ಸಂದರ್ಭ ಇವತ್ತು ದೊಡ್ಡ ಮಟ್ಟಿಗೆ ಚರ್ಚೆ ಇದೆ. ಬಟ್ ಅವರು ಸ್ಪರ್ಧೆಯಾಗಿ ಇರ್ತಾರೋ ಇಲ್ಲ ಅನ್ನೋದನ್ನ ಇನ್ನೂ 19ನೇ ತಾರೀಕುವರೆಗೆ ನಾವು ಹೇಳಕ್ಕೆ ಬರೋದಿಲ್ಲ. ಅಲ್ಲಿವರೆಗೆ ನಾವು ನೋಡ್ಕೋಬೇಕಾದ್ರೆ ಅಷ್ಟೇ. ಸ್ಪರ್ಧೆ ಆದರೆ ನಿಮ್ಮ ಓಟನ್ನೇ ಕಸಿತಾರೆ. ನಮ್ಮ ಓಟ್ ಯಾವುದು ಕಸಿಯುವಂಥ ಪ್ರಶ್ನೆ ಇಲ್ಲ. ನಮ್ಮ ಓಟ್ ಒಂದು ಓಟು ಹೋಗೋದಿಲ್ಲ. ಅವರ BJP ಓಟನ್ನೇ, ಅವರ ಭದ್ರಕೋಟೆಯನ್ನೇ, ಅವರ ಹಿಂದುತ್ವ ಓಟನ್ನೇ, ಅವರ ಬಜರಂಗ ಓಟನ್ನೇ, ಅವ್ರದ್ದು ಏನಿದೆ ಅದು ತಗೋಬೋದು. ಸಾಗರ ಕ್ಷೇತ್ರದ ಜನತೆಗೆ ಹೇಳೋದಿಷ್ಟೇ, ಹೋದ್ಸರಿ ಗೋಪಾಲಕೃಷ್ಣ ಬೇಳೂರು ಹ್ಯಾಕೆ ಗೆಲ್ಸಿದ್ರು ಅದೇ ಥರ ನಮ್ಮ ಅಭ್ಯರ್ಥಿನೇ ಗೆಲ್ಸ್ಕೊಡಿ. ಇಲ್ಲಿಗೆ ಅಭ್ಯರ್ಥಿ ಬೇಳೂರು ಅಂತ ತಿಳ್ಕೊಳ್ಳಿ, ಗೋಪಾಲಕೃಷ್ಣ ಬೇಳೂರೇ ಅಭ್ಯರ್ಥಿ ಅಂತ ತಿಳ್ಕೊಳ್ಳಿ. ಯಾಕಂದರೆ ಈ ಕ್ಷೇತ್ರದ ಶಾಸಕನಾಗಿ ಸರ್ಕಾರ ನಮ್ಮದಿದೆ. ನಿಮ್ಮ ಎಲ್ಲ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಗೋಪಾಲಕೃಷ್ಣ ಬೇಳೂರು ನಿಮ್ಮ ಜೊತೆಗೆ ಇರ್ತಾನೆ. ಕೆಲಸ ನಾನು ಮಾಡ್ಕೊಡಿ. ನೀನು 4 ವರ್ಷ 3 ತಿಂಗಳ ಅವಧಿ ನಮಗಿದೆ. ಈ ಕ್ಷೇತ್ರದ ಅಭಿವೃದ್ಧಿ ಯಾವುದೇ ಕೊರತೆಯಲ್ಲ ನೋಡ್ಕೊಳ್ತೀವಿ, ಜನಪರ ನೋಡ್ಕೊಳ್ತೀವಿ, ಎಲ್ಲ ಜಾತಿ ವರ್ಗದ ಸಮಾನತೆ ನೋಡ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ನಮ್ಮದೇ ಸರ್ಕಾರ ಇದೆ. ಅಭ್ಯರ್ಥಿ ಏನಿದೆ ಅವ್ರು ಗೆಲ್ಲಿಸ್ಕೊಡಿ. ಅವರು ಈ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಮಾತಾಡಲಿ, ನಾವು ತಾಲೂಕು ಪರವಾಗಿ ನಾವು ಜನರ ಪರವಾಗಿ ಇರ್ತೀವಿ. ಈಗ ಭಾಳ ಜನ ಇಲ್ಲ, ಈಗ ಜಗದೀಶ್ ಶೆಟ್ಟರು ಹೋಗಿ ಈಗ ಬೆಳಗಾವಿಯಲ್ಲಿ ನಿಂತಾರೆ, ಕಾರಜೋಳ ಹೋಗಿ ಚಿತ್ರದುರ್ಗದಲ್ಲಿ ನಿಂತಾರೆ. ಅವ್ರು ಜನರ ಕಷ್ಟ ನೋಡ್ಯಾರ? ಅವರೆಲ್ಲ ಕೊರೋನಾದಲ್ಲಿ ದುಡ್ಡು ಕೊಟ್ಟಾರ? ಕೊರೋನಾದಲ್ಲಿ ಬಂದಿದ್ರಾ? ಅದೇ ಅಭ್ಯರ್ಥಿನೇ ಕೋಟೆ ಶ್ರೀನಿವಾಸ್ ಬಂದಾನೆ, ಕೊಟ್ಟಿದ್ದೆ ಕೊರೋನಾದಲ್ಲಿ ಅಲ್ಲಿ. ಹಾಗಾಗಿ ಅವರು ಕೊಡ್ತಾರೆ. ಎಷ್ಟು ಚುನಾವಣೆ ಬಂದಿದ್ದಾರೆ, ಅವರು ಹೆಸರಿದೆ, ಬಂಗಾರಪ್ಪನವ್ರ ಮಗಳು ಅನ್ನೋದು ಹೆಸರಿದೆ. ಬಂಗಾರಪ್ಪನವ್ರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಇದೆ. ನಾವು ಎಷ್ಟೇ ಸಾಕ್ರೆ ಅದ್ರ ಮೇಲೆ ನಾವು ಹೋಗ್ತೀವಿ. ಯಡಿಯೂರಪ್ಪ ಮಕ್ಕಳು ಅವ್ರು ಏನು ಹೇಳಿದ್ರು ಅದೇ ಥರ ನಾವು ಹೋಗ್ತೀವಿ. ನಮಗೂ ಗೊತ್ತಿದೆ, ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಒಂದು ಅವಕಾಶ ಕೊಟ್ಟಿರುತ್ತೆ ನಾವು ಕೇಳ್ತೀವಿ. ಎರಡೂ ಪಕ್ಷಗಳು ಕುಟುಂಬದ ರಾಜಕಾರಣ ಮಾಡ್ತಾ ಇದೆ ಅನ್ನಿಸ್ತಿರೋ? ಖಂಡಿತಮ್ಮ, ಎಲ್ಲರೂ ಅದೇ ಅಲ್ವಾ, ರಾಜಕಾರಣನೇ ಹಂಗೆ ಆಗ್ಬಿಟ್ಟಿದೆ. ಕುಟುಂಬ ರಾಜಕಾರಣ ಅವರು ಇದ್ದಾರೆ, ಇವರು ಇದ್ದಾರೆ. ಇದು ಕೇಳೋಂಥ ಹಕ್ಕೇ ಇಲ್ಲಲ್ಲ ಅವರಿಗೆ ಅಲ್ವಾ. ಹಾಗಾಗಿ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣವನ್ನು ತಂದಾಗಿದೆ. ಅದು ಇವಾಗಲ್ಲ, ಮುಂಚಿಂದಲ್ಲಿ ನಮ್ದು ಹೇಳಾರಲ್ಲ ಮುಂಚೆ. ಏನು ಇಂದಿರಾ ಗಾಂಧಿಯವರ ಕುಟುಂಬ ರಾಜಕಾರಣ ಅಂದರೆ ಕುಟುಂಬ ರಾಜಕಾರಣ ಅಂದರು. ಈಗ ಎಲ್ಲ ಕುಟುಂಬ ರಾಜಕಾರಣ ಆಗೋಗಿದೆ. ಈಗ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾಗಿ ಕುಟುಂಬ ರಾಜಕಾರಣ ಸಾಧ್ಯ ಇದೆ. ಸ್ಟಾರ್ ಪ್ರಚಾರಕ ನಮ್ಮ ತಾಲೂಕು ನಾನೇ ಸ್ಟಾರ್ ಪ್ರಚಾರಕರು. ನಾನೇ ಆಯ್ತಾ ಬರ್ತಾರೆ. ಶಿವರಾಜ್ ಕುಮಾರ್ ಇಲ್ವಾ, ಅವರು ಸ್ಟಾರ್ ಪ್ರಚಾರಕರು. ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಇನ್ನೂ ಬೇರೆ ಬೇರೆಯವರು ಬರೋರು ಇದ್ದಾರೆ. ಯಾರು ಬರ್ತಾರೆ ಬರಲಿ, ಎಲ್ಲರೂ ಸ್ಟಾರ್ ಪ್ರಚಾರಕರೇ. ಥ್ಯಾಂಕ್ ಯು. ಸಾಗರ ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ವತಿಯಿಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಲಾರ್ಪಣೆ ಮಾಡಿದರು.
ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಎಲ್ ಚಂದ್ರಪ್ಪ, ಪ್ರಮುಖರಾದ ಬಿಆರ್ ಜಯಂತ್, ಸೋಮಶೇಖರ್ ಲ್ಯಾವಿಗೆರೆ, ಮಧುಮಾಲತಿ, ಸರಸ್ವತಿ ನಾಗರಾಜ್, ಹಮೀದ್, ವಿ ಶಂಕರ್, ಲಲಿತಮ್ಮ, ರಮೇಶ್ ಚಂದ್ರಗುತ್ತಿ ಇನ್ನಿತರರು ಹಾಜರಿದ್ದರು. ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ಜಾತ್ರೆಯ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಪ್ರತಿದಿನ ಸಹಸ್ರಾರು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಜಾತ್ರೋತ್ಸವ ಸಮಿತಿ ಸಂಚಾಲಕ ಟಿವಿ ಪಾಂಡುರಂಗ, ವತಿಯಿಂದ ದಾನಿಗಳಿಂದ ನಡೆಯತಕ್ಕಂಥ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದು 12ನೇ ತಾರೀಕಿಂದ 15ನೇ ತಾರೀಕುವರೆಗೆ ಇರ್ತದೆ. ಪ್ರತಿದಿನ ಒಬ್ಬೊಬ್ಬರು ದಾನಿಗಳಿರ್ತಾರೆ. ಎಲ್ಲ ದಾನಿಗಳು ಅವರ ಮನಸ್ಸ ಇಚ್ಛೆ ಬಂದು ಅವರೇ ಸ್ವತಃ ದೇವಸ್ಥಾನಕ್ಕೆ ನಾವು ಮಾಡಬೇಕು ಅನ್ನ ಸಂತರ್ಪಣೆ ಅನುದಾನ ಮಾಡಬೇಕು ಅನ್ನೋ ಬಂದು ಅವರೇ ಮಾಡ್ತಾರೆ. ಇದಕ್ಕೆಲ್ಲ ಇಲ್ಲಿ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಮಹಾಗಣಪತಿ ಆಶೀರ್ವಾದನೇ ಕಾರಣ. ಹಾಗೂ ಇದನ್ನು ಸದ್ಭಕ್ತರು ಸದುಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಪ್ರಸಾದವಾಗಿ ಎಲ್ಲ ರೂಪಿಸ್ಕೊಂಡು ಪ್ರಸಾದವಾಗಿ ತಗೊಂಡು ಸದ್ಭಕ್ತರು ಉಪಯೋಗ ಮಾಡಬೇಕು ಅಂತೇಳಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.